ಜನೌಷಧಿ ಕೇಂದ್ರಗಳ ಮೇಲೆ ಆರೋಗ್ಯ ಇಲಾಖೆ ದಾಳಿ ನಡೆಸಿರುವ ಆರೋಪಗಳ ಕುರಿತು ವಿಧಾನಸೌಧದಲ್ಲಿ ಪ್ರತಿಕ್ರಿಯೆ ನೀಡಿದ ಆರೋಗ್ಯ ಸಚಿವ ಯುಟಿ ಖಾದರ್, ಇದು ದಾಳಿಯಲ್ಲ, ಕೇವಲ ಪರಿಶೀಲನೆ ಅಂತ ಸ್ಪಷ್ಟಪಡಿಸಿದರು. ಜನೌಷಧಿ ಕೇಂದ್ರಗಳು ಜನಸಾಮಾನ್ಯರ ಆರೋಗ್ಯದೊಂದಿಗೆ ನೇರ ಸಂಬಂಧ ಹೊಂದಿರುವುದರಿಂದ ಪ್ರತಿ ಕೇಂದ್ರವು ನಿಯಮಾನುಸಾರ ಕಾರ್ಯನಿರ್ವಹಿಸ್ತಾ ಇದೆ ಎಂಬುದನ್ನು ಅಧಿಕಾರಿಗಳು ಪರಿಶೀಲಿಸುತ್ತಿದ್ದಾರೆ ಅಂತ ಹೇಳಿದರು. ನೋಡಿ, ಜನೌಷಧಿ ಕೇಂದ್ರ ಜನಸಾಮಾನ್ಯರ ಆರೋಗ್ಯ ಮೇಲೆ ಅದು ಪರಿಣಾಮ ಬೀಳುವಂತ ಒಂದು ಕ್ಷೇತ್ರ. ಪ್ರತಿಯೊಂದು ಜನೌಷಧಿ ಕೇಂದ್ರ ಕೂಡ ಒಂದು ನಿಯಮ ಮತ್ತೊಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ ಇದೆ, ಅದು ಹೇಗೆ ಇರ್ಬೇಕಂತ ಹೇಳಿ. ಯಾಕೆಂತ ಹೇಳಿ ಜನ ಅದೇ ಏನೋ ಒಂದು ಔಷಧ ಆ ಒಂದು ಕೇಂದ್ರದಲ್ಲಿ ಕೊಂಡಲ್ಲಿ ಬಂದು ತೆಕ್ಕೊಂಡು ಹೋಗ್ತಾರೆ. ಅಲ್ಲಿ ಹೋದಾಗ ಅದು ಸರಿಯಾಗಿ ನಡೀತಾ ಇದೆ ಇಲ್ವಾ, ಅಲ್ಲಿ ಏನಾದ್ರೂ ಹೆಚ್ಚು ಕಮ್ಮಿ ಆಗ್ತದಿತ್ತ, ಅಲ್ಲಿ ಮದ್ದು ಬಿಟ್ಟು ಬೇರೆ ಮಾರುತ್ತಾರ ಇದೆಯಾ? ಕೆಲವು ಜನೌಷಧಿ ಕೇಂದ್ರಗಳಲ್ಲಿ ನಮ್ಗೆ ಬಂದ ದೂರು ಪ್ರಕಾರ ಬೇರೆಲ್ಲಾ ವಸ್ತುಗಳು ಮಾರ್ತಾರೆ ಔಷಧನ ಬಿಟ್ಟು. ಸೊ ಇದನ್ನು ನೋಡ್ಲೇಬೇಕಲ್ಲ, ನೋಡ್ಲೇಬೇಕು. ಔಷಧ ಬಿಟ್ಟಂದ್ರೆ ಬೇರೆ ಏನು ಮಾಡ್ತಾರೆ ಯಾರಿಗೂ ನೋಡಿ, ಇಷ್ಟು ಸಾವಿರ ಇರುವಾಗ ಆ ಇದರಲ್ಲಿ ಎಲ್ಲವೂ ಕೂಡ ಎಲ್ಲ ಕಡೆ ಸರಿ ಹೇಳಲಿಕ್ಕೆ ಆಗುದಿಲ್ಲ. ಸೊ ಅದನ್ನೊಮ್ಮೆ ಚೆಕ್ ಮಾಡಿ ಬರುದಷ್ಟೇ, ಅದು ರೇಡ್ ಅಂತಲ್ಲ, ಇಟ್ ಇಸ್ ಜಸ್ಟ್ ಚೆಕಿಂಗ್ ಅಷ್ಟೇ. ಎಲ್ಲವೂ ಸರಿ ಇದ್ರೆ ಸರಿ ಇದೆ, ಹೆಚ್ಚು ಕಮ್ಮಿ ಇದ್ರೆ ಅದೇ ಹೆಚ್ಚು ಕಮ್ಮಿ ಇದೆ, ಅದು ಖುದ್ದು ಚರ್ಚಿಸಿ ನಾವು ಸೆಂಟ್ರಲ್ಗೆ ಹೇಳ್ಬೇಕು, ನಿಮ್ಮ ಪಾಲಿಸಿ ಚೇಂಜ್ ಮಾಡಿ. ನನ್ನ ಹತ್ರ ಬಂದು ಬಹಳಷ್ಟು ಕಷ್ಟಗಳನ್ನು ದುಃಖಗಳನ್ನು ಇವತ್ತು ಜನೌಷಧಿ ಕೇಂದ್ರಗಳು ಹೇಳಿದ್ದಾರೆ, ನಮ್ಗೆ ಸರಿಯಾದ ಸಮಯ ಮೆಡಿಸಿನ್ಸ್ ಬರುದಿಲ್ಲ, ನಮ್ಗೆ ಸ್ಟಾಕ್ ಸಿಕ್ಕುದಿಲ್ಲ, ನಾವೇನ್ ಮಾಡುದು ಜನ ಬಂದಾಗ ಈ ರೀತಿ. ಅದಕ್ಕೆ ನಾವೇನ್ ಮಾಡ್ಬೇಕು, ಒಂದು ರೀತಿಯಲ್ಲಿ ಹೋಗಿ ಡೀಟೇಲ್ ಆಗಿ ಎನ್ಕ್ವೈರಿ ಮಾಡ್ಬೇಕು, ಏನ್ ಪರಿಸ್ಥಿತಿ ಅರ್ಥ ಮಾಡಿಕೊಳ್ಬೇಕು. ಅದಕ್ಕೆ ಅದು ರೇಟ್ ಅಂತ ಅಲ್ಲ, ಅದು ಬಹುಶಃ ಅಲ್ಲಿ ಹೋಗಿ ಅಲ್ಲಿ ಪರಿಸ್ಥಿತಿ ಏನಿದೆ, ಅದು ವಿಚಾರ ಏನಿದೆ ಅದನ್ನು ತಿಳಿದುಕೊಂಡು ಅದನ್ನು ಇನ್ನೂ ಚೆನ್ನಾಗಿ ಉತ್ತಮವಾಗಿ ಅದು ನಡೆಸ್ಕೊಳ್ಳಿಕ್ಕೆ, ಮತ್ತೆ ಯಾರು ನಡೆಸ್ತಾರೆ ಅವ್ರ ಟೆನ್ಷನ್ ಕಡಿಮೆ ಮಾಡ್ಲಿಕ್ಕೆ, ಆಗ ಇರುವಂತಹ ಸಮಸ್ಯೆಯನ್ನು ಕೇಂದ್ರ ಸಚಿವ ಚರ್ಚೆ ಮಾಡ್ಲಿಕ್ಕೆ ಬೇಕಾಗಿ ಇವತ್ತು ಮಾಡಿದಂತಹ ಒಂದು ಅವ್ರ ಇನ್ಸ್ಪೆಕ್ಷನ್ ಅಲ್ಲದೆ ಇಟ್ ಇಸ್ ನಾಟ್ ಅಂಡ್ ರೇಟ್. ನೋಡಿ, ಜನೌಷಧಿ ಕೇಂದ್ರ ಜನಸಾಮಾನ್ಯರ ಆರೋಗ್ಯ ಮೇಲೆ ಅದು ಪರಿಣಾಮ ಬೀಳುವಂತ ಒಂದು ಕ್ಷೇತ್ರ. ಪ್ರತಿಯೊಂದು ಜನೌಷಧಿ ಕೇಂದ್ರ ಕೂಡ ಒಂದು ನಿಯಮ ಮತ್ತೊಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ ಇದೆ, ಅದು ಹೇಗೆ ಇರ್ಬೇಕಂತ ಹೇಳಿ. ಯಾಕೆಂತ ಹೇಳಿ ಜನ ಅದೇ ಏನೋ ಒಂದು ಔಷಧ ಆ ಒಂದು ಕೇಂದ್ರದಲ್ಲಿ ಕೊಂಡಲ್ಲಿ ಬಂದು ತೆಕ್ಕೊಂಡು ಹೋಗ್ತಾರೆ. ಅಲ್ಲಿ ಹೋದಾಗ ಅದು ಸರಿಯಾಗಿ ನಡೀತಾ ಇದೆ ಇಲ್ವಾ, ಅಲ್ಲಿ ಏನಾದ್ರೂ ಹೆಚ್ಚು ಕಮ್ಮಿ ಆಗ್ತದಿತ್ತ, ಅಲ್ಲಿ ಮದ್ದು ಬಿಟ್ಟು ಬೇರೆ ಮಾರುತ್ತಾರ ಇದೆಯಾ? ಕೆಲವು ಜನೌಷಧಿ ಕೇಂದ್ರಗಳಲ್ಲಿ ನಮ್ಗೆ ಬಂದ ದೂರು ಪ್ರಕಾರ ಬೇರೆಲ್ಲಾ ವಸ್ತುಗಳು ಮಾರ್ತಾರೆ ಔಷಧನ ಬಿಟ್ಟು. ಸೊ ಇದನ್ನು ನೋಡ್ಲೇಬೇಕಲ್ಲ, ನೋಡ್ಲೇಬೇಕು. ಔಷಧ ಬಿಟ್ಟಂದ್ರೆ ಬೇರೆ ಏನು ಮಾಡ್ತಾರೆ ಯಾರಿಗೂ ನೋಡಿ, ಇಷ್ಟು ಸಾವಿರ ಇರುವಾಗ ಆ ಇದರಲ್ಲಿ ಎಲ್ಲವೂ ಕೂಡ ಎಲ್ಲ ಕಡೆ ಸರಿ ಹೇಳಲಿಕ್ಕೆ ಆಗುದಿಲ್ಲ. ಸೊ ಅದನ್ನೊಮ್ಮೆ ಚೆಕ್ ಮಾಡಿ ಬರುದಷ್ಟೇ, ಅದು ರೇಡ್ ಅಂತಲ್ಲ, ಇಟ್ ಇಸ್ ಜಸ್ಟ್ ಚೆಕಿಂಗ್ ಅಷ್ಟೇ. ಎಲ್ಲವೂ ಸರಿ ಇದ್ರೆ ಸರಿ ಇದೆ, ಹೆಚ್ಚು ಕಮ್ಮಿ ಇದ್ರೆ ಅದೇ ಹೆಚ್ಚು ಕಮ್ಮಿ ಇದೆ, ಅದು ಖುದ್ದು ಚರ್ಚಿಸಿ ನಾವು ಸೆಂಟ್ರಲ್ಗೆ ಹೇಳ್ಬೇಕು, ನಿಮ್ಮ ಪಾಲಿಸಿ ಚೇಂಜ್ ಮಾಡಿ. ನನ್ನ ಹತ್ರ ಬಂದು ಬಹಳಷ್ಟು ಕಷ್ಟಗಳನ್ನು ದುಃಖಗಳನ್ನು ಇವತ್ತು ಜನೌಷಧಿ ಕೇಂದ್ರಗಳು ಹೇಳಿದ್ದಾರೆ, ನಮ್ಗೆ ಸರಿಯಾದ ಸಮಯ ಮೆಡಿಸಿನ್ಸ್ ಬರುದಿಲ್ಲ, ನಮ್ಗೆ ಸ್ಟಾಕ್ ಸಿಕ್ಕುದಿಲ್ಲ, ನಾವೇನ್ ಮಾಡುದು ಜನ ಬಂದಾಗ ಈ ರೀತಿ. ಅದಕ್ಕೆ ನಾವೇನ್ ಮಾಡ್ಬೇಕು, ಒಂದು ರೀತಿಯಲ್ಲಿ ಹೋಗಿ ಡೀಟೇಲ್ ಆಗಿ ಎನ್ಕ್ವೈರಿ ಮಾಡ್ಬೇಕು, ಏನ್ ಪರಿಸ್ಥಿತಿ ಅರ್ಥ ಮಾಡಿಕೊಳ್ಬೇಕು. ಅದಕ್ಕೆ ಅದು ರೇಟ್ ಅಂತ ಅಲ್ಲ, ಅದು ಬಹುಶಃ ಅಲ್ಲಿ ಹೋಗಿ ಅಲ್ಲಿ ಪರಿಸ್ಥಿತಿ ಏನಿದೆ, ಅದು ವಿಚಾರ ಏನಿದೆ ಅದನ್ನು ತಿಳಿದುಕೊಂಡು ಅದನ್ನು ಇನ್ನೂ ಚೆನ್ನಾಗಿ ಉತ್ತಮವಾಗಿ ಅದು ನಡೆಸ್ಕೊಳ್ಳಿಕ್ಕೆ, ಮತ್ತೆ ಯಾರು ನಡೆಸ್ತಾರೆ ಅವ್ರ ಟೆನ್ಷನ್ ಕಡಿಮೆ ಮಾಡ್ಲಿಕ್ಕೆ, ಆಗ ಇರುವಂತಹ ಸಮಸ್ಯೆಯನ್ನು ಕೇಂದ್ರ ಸಚಿವ ಚರ್ಚೆ ಮಾಡ್ಲಿಕ್ಕೆ ಬೇಕಾಗಿ ಇವತ್ತು ಮಾಡಿದಂತಹ ಒಂದು ಅವ್ರ ಇನ್ಸ್ಪೆಕ್ಷನ್ ಅಲ್ಲದೆ ಇಟ್ ಇಸ್ ನಾಟ್ ಅಂಡ್ ರೇಟ್. ನೋಡಿ, ಜನೌಷಧಿ ಕೇಂದ್ರ ಜನಸಾಮಾನ್ಯರ ಆರೋಗ್ಯ ಮೇಲೆ ಅದು ಪರಿಣಾಮ ಬೀಳುವಂತ ಒಂದು ಕ್ಷೇತ್ರ. ಪ್ರತಿಯೊಂದು ಜನೌಷಧಿ ಕೇಂದ್ರ ಕೂಡ ಒಂದು ನಿಯಮ ಮತ್ತೊಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ ಇದೆ, ಅದು ಹೇಗೆ ಇರ್ಬೇಕಂತ ಹೇಳಿ. ಯಾಕೆಂತ ಹೇಳಿ ಜನ ಅದೇ ಏನೋ ಒಂದು ಔಷಧ ಆ ಒಂದು ಕೇಂದ್ರದಲ್ಲಿ ಕೊಂಡಲ್ಲಿ ಬಂದು ತೆಕ್ಕೊಂಡು ಹೋಗ್ತಾರೆ. ಅಲ್ಲಿ ಹೋದಾಗ ಅದು ಸರಿಯಾಗಿ ನಡೀತಾ ಇದೆ ಇಲ್ವಾ, ಅಲ್ಲಿ ಏನಾದ್ರೂ ಹೆಚ್ಚು ಕಮ್ಮಿ ಆಗ್ತದಿತ್ತ, ಅಲ್ಲಿ ಮದ್ದು ಬಿಟ್ಟು ಬೇರೆ ಮಾರುತ್ತಾರ ಇದೆಯಾ? ಕೆಲವು ಜನೌಷಧಿ ಕೇಂದ್ರಗಳಲ್ಲಿ ನಮ್ಗೆ ಬಂದ ದೂರು ಪ್ರಕಾರ ಬೇರೆಲ್ಲಾ ವಸ್ತುಗಳು ಮಾರ್ತಾರೆ ಔಷಧನ ಬಿಟ್ಟು. ಸೊ ಇದನ್ನು ನೋಡ್ಲೇಬೇಕಲ್ಲ, ನೋಡ್ಲೇಬೇಕು. ಔಷಧ ಬಿಟ್ಟಂದ್ರೆ ಬೇರೆ ಏನು ಮಾಡ್ತಾರೆ ಯಾರಿಗೂ ನೋಡಿ, ಇಷ್ಟು ಸಾವಿರ ಇರುವಾಗ
ಇದರಲ್ಲಿ ಎಲ್ಲವೂ ಕೂಡ ಎಲ್ಲ ಕಡೆ ಸರಿ ಹೇಳಲಿಕ್ಕೆ ಆಗುದಿಲ್ಲ. ಸೊ ಅದನ್ನೊಮ್ಮೆ ಚೆಕ್ ಮಾಡಿ ಬರುದಷ್ಟೇ, ಅದು ರೇಡ್ ಅಂತಲ್ಲ, ಇಟ್ ಇಸ್ ಜಸ್ಟ್ ಚೆಕಿಂಗ್ ಅಷ್ಟೇ. ಎಲ್ಲವೂ ಸರಿ ಇದ್ರೆ ಸರಿ ಇದೆ, ಹೆಚ್ಚು ಕಮ್ಮಿ ಇದ್ರೆ ಅದೇ ಹೆಚ್ಚು ಕಮ್ಮಿ ಇದೆ, ಅದು ಖುದ್ದು ಚರ್ಚಿಸಿ ನಾವು ಸೆಂಟ್ರಲ್ಗೆ ಹೇಳ್ಬೇಕು, ನಿಮ್ಮ ಪಾಲಿಸಿ ಚೇಂಜ್ ಮಾಡಿ. ನನ್ನ ಹತ್ರ ಬಂದು ಬಹಳಷ್ಟು ಕಷ್ಟಗಳನ್ನು ದುಃಖಗಳನ್ನು ಇವತ್ತು ಜನೌಷಧಿ ಕೇಂದ್ರಗಳು ಹೇಳಿದ್ದಾರೆ, ನಮ್ಗೆ ಸರಿಯಾದ ಸಮಯ ಮೆಡಿಸಿನ್ಸ್ ಬರುದಿಲ್ಲ, ನಮ್ಗೆ ಸ್ಟಾಕ್ ಸಿಕ್ಕುದಿಲ್ಲ, ನಾವೇನ್ ಮಾಡುದು ಜನ ಬಂದಾಗ ಈ ರೀತಿ. ಅದಕ್ಕೆ ನಾವೇನ್ ಮಾಡ್ಬೇಕು, ಒಂದು ರೀತಿಯಲ್ಲಿ ಹೋಗಿ ಡೀಟೇಲ್ ಆಗಿ ಎನ್ಕ್ವೈರಿ ಮಾಡ್ಬೇಕು, ಏನ್ ಪರಿಸ್ಥಿತಿ ಅರ್ಥ ಮಾಡಿಕೊಳ್ಬೇಕು. ಅದಕ್ಕೆ ಅದು ರೇಟ್ ಅಂತ ಅಲ್ಲ, ಅದು ಬಹುಶಃ ಅಲ್ಲಿ ಹೋಗಿ ಅಲ್ಲಿ ಪರಿಸ್ಥಿತಿ ಏನಿದೆ, ಅದು ವಿಚಾರ ಏನಿದೆ ಅದನ್ನು ತಿಳಿದುಕೊಂಡು ಅದನ್ನು ಇನ್ನೂ ಚೆನ್ನಾಗಿ ಉತ್ತಮವಾಗಿ ಅದನ್ನು ನಡೆಸಿಕೊಳ್ಳಿಕ್ಕೆ, ಮತ್ತೆ ಯಾರು ನಡೆಸ್ತಾರೆ ಅವ್ರ ಟೆನ್ಷನ್ ಕಡಿಮೆ ಮಾಡ್ಲಿಕ್ಕೆ, ಅವ್ರಿಗೆ ಇರುವಂತಹ ಸಮಸ್ಯೆಯನ್ನು ಕೇಂದ್ರ ಸಚಿವ ಚರ್ಚೆ ಮಾಡ್ಲಿಕ್ಕೆ ಬೇಕಾಗಿ ಇವತ್ತು ಮಾಡಿದಂತಹ ಒಂದು ಅವ್ರ ಇನ್ಸ್ಪೆಕ್ಷನ್ ಅಲ್ಲದೆ ಇಟ್ ಇಸ್ ನಾಟ್ ಅಂಡ್ ರೇಟ್. ನೋಡಿ, ಜನೌಷಧಿ ಕೇಂದ್ರ ಜನಸಾಮಾನ್ಯದ ಆರೋಗ್ಯ ಮೇಲೆ ಅದು ಪರಿಣಾಮ ಬೀಳುವಂತ ಒಂದು ಕ್ಷೇತ್ರ ಆಗಿದೆ. ಪ್ರತಿಯೊಂದು ಜನೌಷಧಿ ಕೇಂದ್ರ ಕೂಡ ಒಂದು ನಿಯಮ ಮತ್ತೊಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ ಇದೆ, ಅದು ಹೇಗೆ ಇರ್ಬೇಕಂತ ಹೇಳಿ. ಯಾಕೆಂತ ಹೇಳಿ ಜನ ಅದೇ ಏನೋ ಒಂದು ಔಷಧ ಆ ಒಂದು ಕೇಂದ್ರದಲ್ಲಿ ಕೊಂಡು ಅಲ್ಲಿ ಬಂದು ತೆಕ್ಕೊಂಡು ಹೋಗ್ತಾರೆ. ಅಲ್ಲಿ ಹೋದಾಗ ಅದು ಸರಿಯಾಗಿ ನಡೀತಾ ಇದೆ ಇಲ್ವಾ, ಅಲ್ಲಿ ಏನಾದ್ರೂ ಹೆಚ್ಚು ಕಮ್ಮಿ ಆಗ್ತದಿತ್ತ, ಅಲ್ಲಿ ಮದ್ದು ಬಿಟ್ಟು ಬೇರೆ ಏನಾದ್ರು ಮಾರುತ್ತಾರ ಇದೆಯಾ? ಕೆಲ ಜನೌಷಧಿ ಕೇಂದ್ರಗಳಲ್ಲಿ ನಮ್ಗೆ ಬಂದ ದೂರು ಪ್ರಕಾರ ಬೇರೆಲ್ಲಾ ವಸ್ತುಗಳು ಮಾರ್ತಾರೆ ಔಷಧನ ಬಿಟ್ಟು. ಸೊ ಇದನ್ನು ನೋಡ್ಲೇಬೇಕಲ್ಲ, ನೋಡ್ಲೇಬೇಕು. ಔಷಧ ಬಿಟ್ಟಂದ್ರೆ ಬೇರೆ ಏನ ಮಾಡ್ತಾರೆ ಯಾರಿಗೂ ನೋಡಿ, ಇಷ್ಟು ಸಾವಿರ ಇರುವಾಗ